ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪಬೇಕು ಅಂದರೆ, ಅಥವಾ ಗೌರ್ಮೆಂಟ್ ಹೊರಡಿಸುವ ನೋಟಿಫಿಕೇಷನ್ಗಳು ನಿಮಗೆ ತಲುಪಬೇಕು ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ, ನೇರವಾಗಿ ನಾವು ಇವತ್ತು ವಿಷಯಕ್ಕೆ ಮೂವ್ ಆನ್ ಆಗೋಣ. ಆ ವಿಷಯ ಏನು ಅಂತಂದರೆ, ಅತಿಥಿ ಉಪನ್ಯಾಸಕರ ಪ್ರೊಸೆಸ್ ಏನಾಗ್ತದೆ ಅನ್ನೋಂಥದ್ರ ಬಗ್ಗೆ ಕ್ಲಿಯರ್ ಆಗಿ ನಾವು ಮಾತನಾಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಡಾಕ್ಟರ್ ಸುಧಾಕರ್ ಅವರು ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಡಾಕ್ಟರ್ ಸುಧಾಕರ್ ಅವರು ನೋಡಿ, UGC ನಿಯಮಗಳ ಅನುಸಾರ ನೆಟ್ ಅಥವಾ KSET PhD ಅರ್ಹತೆ ಇದ್ದವರನ್ನು ಮಾತ್ರ ಅತಿಥಿ ಉಪನ್ಯಾಸಕರಾಗಿ ತಗೊಳ್ಬೇಕು ಅಂತ ಪರಿಗಣಿಸಿ ಅಂತ ಹೇಳಿ ಹೈಕೋರ್ಟ್ ಹೇಳಿತ್ತು. ಆದರೂ ಕೂಡ ಇಂದಿನ ಸರ್ಕಾರ ಅಂದರೆ BJP ಸರ್ಕಾರ ಜನವರಿ 1, 2025 ಕೂಡ ಏನಾಗಿತ್ತು, ನೀವು ಅರ್ಹತೆ ಪಡ್ಕೊಳ್ರಿ ಅಂತೇಳಿ ಅವಕಾಶ ಮಾಡಿಕೊಟ್ಟಿತ್ತು. ಆ ಅವಕಾಶ ಕೂಡ ಮಿಂಚು ಹೋಗುವಂಥ ಕಾಲ ಬಂದಿದೆ. ಮತ್ತು ಅದರ ಜೊತೆಗೆ ಇದೇ ಆಧಾರದಲ್ಲಿ ನಾವು ಕೂಡ ಅತಿಥಿ ಉಪನ್ಯಾಸಕರ ನೇಮಕ ಪ್ರಕ್ರಿಯೆ ಚಾಲನೆ ನೀಡಿದ್ದೆವು. ಆದರೆ ಏನಾಯಿತು ಅಂತಂದರೆ, ನಾವು ಊಹೆ ಕೂಡ ಮಾಡದ ಹಾಗೆ ಕೋರ್ಟಿನ ಅಂತಿಮ ಆದೇಶ ಬಂದಿದೆ. ನೋಡಿ, ಸುಧಾಕರ್ ಅವರು ಹೇಳ್ತಿದ್ದಾರೆ, ಅಂದರೆ ಅವರು ಊಹೆನೇ ಮಾಡಿರಲಿಲ್ಲ. ಅವರು ಕೂಡ ಎಕ್ಸ್ಪೀರಿಯನ್ಸ್ ಇರುವ ಕ್ಯಾಂಡಿಡೇಟ್ಗೆ ಮತ್ತು ಎಲ್ರಿಗೂ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ರು. ಆದರೆ ಹೈಕೋರ್ಟ್ ಊಹೆ ಮಾಡದ ರೀತಿಯಲ್ಲಿ ತೀರ್ಪು ಕೊಟ್ಟಿದೆ. ನಾವು ಏನು ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ವಿಷಾದ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಈ ಎಲ್ಲ ಕಾರಣಗಳಿಗಾಗಿ ಅತಿಥಿ ಉಪನ್ಯಾಸಕರ ನೇಮಕ ವಿಳಂಬ ಆಗಿದೆ. ಅಂದರೆ ಇವರ ಮಾತಿನಲ್ಲಿ ಗೊತ್ತಾಗ್ತಾ ಇದೆ, ಇವರು ಇಂಡೈರೆಕ್ಟ್ ಆಗಿ ಅಂದರೆ UGC ಅರ್ಹತೆ ಇದ್ದವ್ರನ್ನ ಮಾತ್ರ ಇವರು ಒಂದು ಗೆಸ್ಟ್ ಫ್ಯಾಕಲ್ಟಿಯಲ್ಲಿ ತಗೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ನೋಡಿ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ರೀಸೆಂಟಾಗಿ ಅವರು ಕೂಡ ಅಧಿಸೂಚನೆಯನ್ನು ಹೊರಡಿಸಿದ್ರು. ಅಂದರೆ ತಾವು ಕೂಡ ಗೆಸ್ಟ್ ಫ್ಯಾಕಲ್ಟಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ರು, ಅಂದರೆ ಕೋರ್ಟ್ ತೀರ್ಪು ಆದ ನಂತರ. ಆದರೆ ಇವರು ಕೂಡ ಯಾವ ರೀತಿಯಾಗಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಇವರು ಫಾಲೋ ಮಾಡಿದ್ದಾರೆ ಅನ್ನೋಂಥದ್ದನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಮೊದಲನೇದಾಗಿ ನೀವು ಇಲ್ಲಿ ನೋಡಿ, ಅಭ್ಯರ್ಥಿಗಳು ಸಂಬಂಧಿಸಿದ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯೊಂದಿಗೆ PhD, ನೆಟ್ ಮತ್ತು ಸ್ಲೆಟ್ ಹೊಂದಿರಬೇಕಾಗುತ್ತದೆ ಅನ್ನುವಂಥದ್ದನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಅದರ ಜೊತೆಗೆ ನೋಡಿ, ಸೂಚನೆ ಏನು ಅಂತ ಹೇಳಿದರೆ, UGC ನಿಯಮಾವಳಿ 2018 ತಿದ್ದುಪಡಿ ಅಧಿಸೂಚನೆಯ ದಿನಾಂಕ 30/6/2023 ಪ್ರಕಾರ ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರಾಗಿ ನೇಮಕಾತಿ ಹೊಂದಲು ನೆಟ್ ಸ್ಲೆಟ್ ಕನಿಷ್ಠ ಮಾನದಂಡ ಹೊಂದಿರಬೇಕು ಮತ್ತು PhD ಆಗಿರಬೇಕು ಅನ್ನುವಂಥದ್ದನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಇವೆಲ್ಲವೂ ಕೂಡ ಒಂದು UGC ಅರ್ಹತೆಗೆ ಇವರು ಮಣೆ ಹಾಕ್ತಾ ಇದ್ದಾರೆ. UGC ಅರ್ಹತೆಯನ್ನು ಇವರು ಮ್ಯಾಂಡೇಟರಿ ಮಾಡಬೇಕು ಅನ್ನುವಂಥ ಎಲ್ಲ ಸೂಚನೆಗಳು ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಇದ್ರೆ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ನೋಡೋದಾದರೆ ಏನಾಗಿದೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ಇದು ಕೂಡ ನಮಗೆ ಒಂದು ಡೌಟನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ಇಲ್ಲಿ ನೋಡಿ, ನೆಟ್ ಅಥವಾ KSET PhD ಹೊಂದಿರುವ ಪೂರ್ಣ ಅವಧಿ ಅತಿಥಿ ಉಪನ್ಯಾಸಕರಿಗೆ 16 ಗಂಟೆಗಳ ಕಾಲ ಏನು ಮಾಡ್ತಾರೆ, ಗರಿಷ್ಠ ಗಂಟೆಗಳನ್ನು ಕೊಟ್ಟು ಅವರಿಗೆ ಪೇಮೆಂಟ್ ಎಷ್ಟು ನೋಡಿ, ಗಂಟೆಗೆ 750. ಅದ್ರ ಜೊತೆಗೆ ಇನ್ನೊಂದನ್ನು ಕೂಡ ಅವರು ಮೆನ್ಷನ್ ಮಾಡ್ತಾರೆ, ಅಂದರೆ ನೆಟ್ ಅಥವಾ ಸ್ಲೆಟ್ PhD ಇಲ್ಲದಿರುವಂಥ ಕ್ಯಾಂಡಿಡೇಟ್ಗಳು ಕೂಡ. ಹಾಗಾದರೆ ಇಲ್ಲಿದೆಯಲ್ಲ ಅವಕಾಶ ಅನ್ನುವಂಥ ಒಂದು ಡೌಟ್ ನಿಮಗೆ ಕ್ರಿಯೇಟ್ ಆಗೋದು. ಅಂದರೆ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಮೊದಲು ಇವರು UGC ನೆಟ್ ಅಭ್ಯರ್ಥಿಗಳಿಗೆ ಪ್ರಿಫರೆನ್ಸ್ ಕೊಟ್ಟು, ಆದ ನಂತರ ಯಾರು ಈ ಒಂದು ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಕ್ವಾಲಿಫೈಡ್ ಇರಲ್ವಲ್ವಾ ಕ್ಯಾಂಡಿಡೇಟ್ಸ್, UGC ನೆಟ್ ಅಥವಾ KSET PhD ಆಗದೇ ಇರುವಂಥ ಸಂದರ್ಭದಲ್ಲಿ ಇಂಥ PG ಆದವ್ರನ್ನ ಅವರು ಪರಿಗಣನೆಗೆ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ನಮಗೆ ಇಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಅದರ ಜೊತೆಗೆ ಅತಿಥಿ ಉಪನ್ಯಾಸಕರಿಗೂ UGC ನಿಯಮಗಳ ಅನುಸರಣೆ ಖಚಿತಪಡಿಸಿಕೊಳ್ಳಿ. ಅಂದರೆ ನೋಡಿ, ಹೈಕೋರ್ಟ್ ತೀರ್ಪು ಕೊಟ್ಬಿಟ್ಟಿದೆ. ಏನಂತ ಕೊಟ್ಟಿದೆ, UGC ಮತ್ತು ನೆಟ್ ಮ್ಯಾಂಡೇಟರಿ ಮಾಡಿಕೊಳ್ಳಿ ಅನ್ನುವಂಥದ್ದನ್ನು
ಕೊಟ್ಟಿದೆ. ನೋಡಿ, ಹೈಕೋರ್ಟ್ ಹೇಳಿದೆ ನೋಡಿ, ಅತಿಥಿ ಉಪನ್ಯಾಸಕರಿಗೆ ಯಾವುದೇ ಅಭ್ಯರ್ಥಿಗಳ ಆಯ್ಕೆ ಮಾಡುವ ಮೊದಲು ವಿಶ್ವವಿದ್ಯಾಲಯ ಅನುದಾನ ಆಯೋಗದ ಅಂದರೆ UGC ನಿಯಮಗಳ 2018 ಅಡಿಯಲ್ಲಿ ಸೂಚಿಸಲಾದ ಕನಿಷ್ಠ ವಿದ್ಯಾ ಅರ್ಹತೆಯನ್ನು ಸಂಪೂರ್ಣ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು ಕರ್ನಾಟಕ ಕಾಲೇಜು ಶಿಕ್ಷಣ ಇಲಾಖೆಗೆ ಕರ್ನಾಟಕ ಹೈಕೋರ್ಟ್ ನಿದರ್ಶನ ನೀಡಿದೆ ಅನ್ನುವಂಥದ್ದು. ಅಂದರೆ ಅವರು ಕೂಡ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನೀವು ಮ್ಯಾಂಡೇಟರಿಯಾಗಿ ಈ ಒಂದು UGC ನಿಯಮಾವಳಿಯನ್ನು ಫಾಲೋ ಮಾಡಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದೆಲ್ಲವನ್ನು ನಿಧಾನವಾಗಿ ಅಬ್ಸರ್ವ್ ಮಾಡ್ತಿರುವಂಥ ಅತಿಥಿ ಉಪನ್ಯಾಸಕರ ಸಂಘದವರು, ಅಂದರೆ ಅತಿಥಿ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಅವರು ಏನು ಮಾಡಿದ್ದಾರೆ ಅಂತಂದರೆ ಒಂದು ಪತ್ರವನ್ನು ಬರೆದಿದ್ದಾರೆ. ಅತಿಥಿ ಉಪನ್ಯಾಸಕರು ಅಂದರೆ ಯಾರಪ್ಪ ಇವರು? ಅತಿಥಿ ಉಪನ್ಯಾಸಕರು ಅಂದರೆ ಅತಿಥಿ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಇವರು ಒಂದು ಮನವಿ ಪತ್ರವನ್ನು ತೆಗೆದುಕೊಂಡು ಯಾರ ಹತ್ರ ಹೋಗಿದ್ದಾರೆ ಅಂತ ಹೇಳಿದರೆ UT ಖಾದರ್ ಹತ್ರ ಹೋಗಿದ್ದಾರೆ. ಏನಂತ ಹೇಳಿದ್ದಾರೆ ಅಂತ ಹೇಳಿದರೆ ಇವರು ನೋಡಿ ಸರ್, ದಿನಾಂಕ 30/8/2024 ಆದೇಶದಂತೆ ಸುಮಾರು 5,000ಕ್ಕೂ ಹೆಚ್ಚು ಅನುಭವಿ ಅತಿಥಿ ಉಪನ್ಯಾಸಕರಿಗೆ ತೊಂದರೆಯಾಗುತ್ತಿರುವುದರಿಂದ ಈ ಆದೇಶವನ್ನು ಹಿಂಪಡೆದು 2023-24ರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಎಲ್ಲ ಉಪನ್ಯಾಸಕರಿಗೆ ಅನ್ವಯ ಆಗುವಂತೆ ಶೈಕ್ಷಣಿಕ ವರ್ಷದಲ್ಲಿ ಮೆರಿಟ್ ಆಧಾರಿತ ಜನರಲ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸುವಂತೆ ಮಾಡಿ ಅನ್ನುವಂಥ ಒಂದು ಲೆಟರೇಟನ್ನು ತೆಗೆದುಕೊಂಡು UT ಖಾದರ್ ಅವರಿಗೆ ಈ ಒಂದು ಪತ್ರವನ್ನು ಕೊಟ್ಟಿರ್ತಾರೆ ನೋಡಿ ಸ್ನೇಹಿತರೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಯಾವೆಲ್ಲ ಬೆಳವಣಿಗೆ ಅಂತ ಹೇಳಿದರೆ, ಉನ್ನತ ಶಿಕ್ಷಣ ಸಚಿವರು ಹೇಳಿರುವಂಥ ಹೇಳಿಕೆಯನ್ನು ಗಮನಿಸ್ತಾ ಇದ್ದರೆ, ಅದರ ಜೊತೆಗೆ ಹೈಕೋರ್ಟ್ ಆದೇಶವನ್ನು ನಾವು ನೋಡ್ತಾ ಇದ್ದರೆ, ಹೈಕೋರ್ಟ್ ಆದೇಶವನ್ನು ಫಾಲೋ ಮಾಡಿರುವಂಥ ನಮ್ಮ ಗೌರ್ಮೆಂಟ್ ಅಂದರೆ DCEನಲ್ಲಿ ಮೆರಿಟ್ ಲಿಸ್ಟನ್ನು ರದ್ದು ಮಾಡಿರೋದಾಗಿರ್ಬೋದು. ಈಗಾಗಲೇ ಆ ಪ್ರಾವಿಷನಲ್ ಲಿಸ್ಟ್ ಬಿಟ್ಟಿತ್ತು, ಆ ಒಂದು ಲಿಸ್ಟನ್ನು ಅವರು ರದ್ದು ಮಾಡಿದ್ದಾರೆ. ಹೈಕೋರ್ಟ್ ಆದೇಶವನ್ನು ಫಾಲೋ ಮಾಡೋ ರೀಸನ್ನಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಮತ್ತೆ ಅಪ್ಲಿಕೇಶನ್ ಕರೆಯುವ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಿದೆ. ಅದ್ರ ಜೊತೆಗೆ ಈಗ ಸೀನಿಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂಥ ಅತಿಥಿ ಉಪನ್ಯಾಸಕರು ತಾವು ಕೋರ್ಟ್ ಮೆಟ್ಟಿಲೇರಬೇಕು, ತಮ್ಮ ಪರವಾಗಿ ನ್ಯಾಯವನ್ನು ಗಿಟ್ಟಿಸ್ಕೊಳ್ಬೇಕು ಅಂತ ಆತುರದಲ್ಲಿದ್ದಾಗ ಈ ಎಲ್ಲ ಹೈಕೋರ್ಟಿಗೆ ರಜೆ ಘೋಷಣೆ ಆಗಿದೆ. ಅಂದರೆ 3ನೇ ತಾರೀಕಿಂದ 10ನೇ ತಾರೀಕುವರೆಗೂ ಕೂಡ ಈ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇವೆಲ್ಲ ಬೆಳವಣಿಗೆಗಳು ನಿಜವಾಗ್ಲೂ ಕೂಡ ಯಾರು UGC ನೆಟ್ ಅಥವಾ KSET PhDಯನ್ನು ಮಾಡ್ಕೊಂಡಿರ್ತಾರೋ ಅವರು ಇಲ್ಲಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ಮುಂದುವರಿತಾರೆ. ಇನ್ನೊಬ್ಬರಿಗೂ ಅಂದರೆ 5,000 ಉಪನ್ಯಾಸಕರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಕಂಟಕ ಅನ್ನುವಂಥ ಮಾಹಿತಿ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಯಾರೆಲ್ಲ ತಮಗೆ UGC ನೆಟ್ ಅಥವಾ KSET ಮಾಡ್ಕೊಂಡಿಲ್ವಲ್ಲ, ಅದೇನೂ ಆಗೋದಿಲ್ಲ. 6 ಮಂತ್ ಎಫರ್ಟ್ ಹಾಕಿ ಕಷ್ಟಪಟ್ಟು ಓದಿದರೆ ಸೊ ಯು ಕ್ಯಾನ್ ಕ್ರ್ಯಾಕ್ ದಿಸ್ KSET ಎಕ್ಸಾಮಿನೇಷನ್. ಮತ್ತು ನಿಮಗೆ ಆ ಕೃಪಾಂಕಗಳಿದ್ದಾವೆ. ಅದ್ರ ಜೊತೆಗೆ UGC ನೆಟ್ KSET ಮಾಡಿಕೊಂಡ್ರೆ ಮತ್ತೆ ನಿಮಗೆ ಅಂಕಗಳು ಆ್ಯಡ್ ಆಗಿ ನೀವು ಮತ್ತೆ ಟಾಪಲ್ಲಿ ಬರ್ತೀರಾ. ನೀವು ಕೂಡ ಈ ಒಂದು ಅತಿಥಿ ಉಪನ್ಯಾಸಕರಾಗಿ ಕಾರ್ಯ ಸೇವೆ ಮಾಡ್ಬೋದು. ಅದ್ರ ಜೊತೆಗೆ ಒಂದ್ಸರಿ ನೀವೇನಾದರೂ ಇದರೊಳಗಡೆ ಎಕ್ಸ್ಪೀರಿಯನ್ಸ್ ಜೊತೆಗೆ KSET ಅಥವಾ ನೆಟ್ UGC ಮಾನದಂಡಗಳು ಏನಾದರೂ ನಿಮಗೆ ಬಂತು ಅಂತಂದರೆ ಯಾರೂ ಕೂಡ ನಿಮ್ಮನ್ನು ತೆಗೆದು ಹಾಕೋದಿಲ್ಲ. ಓಕೆ, ಅದಕ್ಕೋಸ್ಕರ ಎಫರ್ಟ್ ಹಾಕಿ ಒಂದು 6 ಮಂತಲ್ಲಿ UGC ನೆಟ್ ಅಥವಾ KSETನ್ನು ಕ್ವಾಲಿಫೈ ಆಗ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು.